ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಬೆಂಗಳೂರಿನ ಪಿಇಎಸ್ ಕಾಲೇಜಿನ ವಿದ್ಯಾರ್ಥಿ ಸೂಸೈಡ್ಗೆ ಶರಣಾದ್ನ. ಇಂತಹದೊಂದು ಪ್ರಶ್ನೆ ಮೂಡುವುದಕ್ಕೆ ಕಾರಣ ಇದೆ. ಬೆಂಗಳೂರಿನಲ್ಲಿರುವ ಪಿಇಎಸ್ ಕಾಲೇಜಿನ ವಿದ್ಯಾರ್ಥಿ ಸೂಸೈಡ್ಗೆ ಶರಣಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ಮಧ್ಯಾಹ್ನ ಕಾಲೇಜಿನ 6ನೇ ಮಹಡಿಯಿಂದ 6th ಫ್ಲೋರ್ ಇಂದ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡ್ರ ಅಂತ. ಪರೀಕ್ಷೆಗೆ ತಡವಾಗಿ ಬಂದ್ರು ಅನ್ನೋ ಕಾರಣಕ್ಕಾಗಿ ಪ್ರವೇಶವನ್ನ ನಿರಾಕರಿಸಿದ್ರಂತೆ. ಎಕ್ಸಾಮ್ ಪ್ರವೇಶ ನಿರಾಕರಿಸಿದ್ರಿಂದ ಮನನೊಂದಿದ್ದಂತಹ ವ್ಯಕ್ತಿ ವಿದ್ಯಾರ್ಥಿ ರಾಹುಲ್ ಸೂಸೈಡ್ ಮಾಡಿಕೊಂಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವ ಪಿಇಎಸ್ ಕಾಲೇಜಿನಲ್ಲಿ ನಡೆದಿರೋ ಘಟನೆ ಇದು. ಬಿಇ 3rd ಸೆಮಿಸ್ಟರ್ ಅಲ್ಲಿ ಓದ್ತಾ ಇದ್ದ ರಾಹುಲ್ ಆತ್ಮಹತ್ಯೆಗೆ ಶರಣಾಗಿರುವ ದುರ್ದೈವಿ. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಘಟನೆಗೆ ಸಂಬಂಧಪಟ್ಟ ಹಾಗೆ ವೈದೇಹಿ ಆಸ್ಪತ್ರೆಯಲ್ಲಿರುವ ವಿದ್ಯಾರ್ಥಿ ರಾಹುಲ್ ಮೃತದೇಹವನ್ನ ಕುಟುಂಬಸ್ಥರು ಪಡೆದುಕೊಳ್ಳಲಿದ್ದಾರೆ. ಏನ್ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಪ್ರತಿಷ್ಠಿತ ಪಿಇಎಸ್ ಕಾಲೇಜಿನ 6th ಫ್ಲೋರ್ನಿಂದ ಎಕ್ಸಾಮ್ ಬರೆಯೋದಕ್ಕೆ ಅಂತ ಬಂದಂತ ಸಂದರ್ಭದಲ್ಲಿ ಟಿಕೆಟ್ ಅಂದ್ರೆ ಎಕ್ಸಾಮ್ಗೆ ಪ್ರವೇಶ ನಿರಾಕರಿಸಿದ್ರು ಅನ್ನೋ ಕಾರಣಕ್ಕಾಗಿ ಆತ ಸುಸೈಡ್ ಮಾಡ್ಕೊಂಡ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮುತ್ತಪ್ಪ, ಇದು ನಿಜವಾಗ್ಲೂ ಕೂಡ ಆ ವಿದ್ಯಾರ್ಥಿಯ ಆತ್ಮಹತ್ಯೆಗೆ ಏನ್ ಕಾರಣ? ಏನು ಎಕ್ಸಾಮ್ಸ್ಗೆ ಪ್ರವೇಶವನ್ನ ನಿರಾಕರಿಸಿದ್ರು ಅನ್ನೋದೇ ಕಾರಣನಾ ಅಥವಾ ಬೇರೆ ಏನಾದ್ರೂ ಆಯಾಮಗಳಲ್ಲಿ ತನಿಖೆಗಳಾಗ್ತಾ ಇದೆಯಾ, ಶಂಕೆ ವ್ಯಕ್ತವಾಗ್ತಾ ಇದೆಯಾ, ಹೇಗೆ? ಪ್ರತಿಭಾ, ನಿನ್ನೆ ಬೆಳಗಿನ ಜಾವ 10:30 ಸುಮಾರಿಗೆ ರಾಹುಲ್ ಇವತ್ತು ಪರೀಕ್ಷೆ ಇದೆ ಅಂತ ಹೇಳಿ ನಿನ್ನೆ ಆತ ಬಂದಿರ್ತಾನೆ. ನಿನ್ನೆ ಕೂಡ ಪರೀಕ್ಷೆ ಇತ್ತು. ಪರೀಕ್ಷೆ ಬರೆಯಕ್ಕೆ ಬಂದಂತ ಸಂದರ್ಭದಲ್ಲಿ ಲೇಟ್ ಆಗಿರುತ್ತೆ. ಹೀಗಾಗಿ ಲೇಟ್ ಆಗಿರೋ ಕಾರಣಕ್ಕಾಗಿ ಆತನಿಗೆ ಪರೀಕ್ಷೆ ಬರೋದಕ್ಕೆ ಅವಕಾಶವನ್ನು ಕೊಡದೇ ಇರುವಂತಹ ಕಾರಣಕ್ಕಾಗಿ ಈ ಪಿಎಸ್ ಕಾಲೇಜಲ್ಲಿ ಇರುವಂತಹ 6ನೇ ಅಂತಸ್ತಿನಿಂದ ಕೆಳಗೆ ಬಿದ್ದು ಈಗ ಆತ್ಮಹತ್ಯೆ ಮಾಡ್ಕೊಂಡಿದೆ ಅಂತ ಹೇಳಿ ಕೂಡ ಮಾಹಿತಿ ಸಿಗ್ತಾ ಇದೆ. ಈ ರಾಹುಲ್ ಏನಿದ್ದಾರೆ ಈತ ಬಳ್ಳಾರಿ ಮೂಲದವನು, ಅತ್ಯಂತ ವಿದ್ಯಾವಂತ ವಿದ್ಯಾರ್ಥಿ. ಇಡೀ ಕಾಲೇಜ್ಗೆ ಟಾಪ್ ನಂಬರ್ ಅಲ್ಲಿ ಇರುವಂತಹ ವಿದ್ಯಾರ್ಥಿನೂ ಕೂಡ ಹೇಳಲಾಗ್ತಾ ಇರುವಂತದ್ದು. ಫೀಸಲ್ಲೂ ಕೂಡ ಕಟ್ಕೊಂಡಿದ್ರು. ತಾಯಿ ಜೊತೆಗೆ ಈ ಕಾಲೇಜಿಂದ 4 ಕಿಲೋಮೀಟರ್ ಅಂತರದಲ್ಲಿ ತಾಯಿ ಜೊತೆಗೆ ವಾಸವಾಗಿದ್ದ. ತಂದೆ ಫಾರಿನ್ ಅಲ್ಲಿ ಇದ್ರು. ಆದ್ರೆ ನಿನ್ನೆ ಪರೀಕ್ಷೆ ಬರುವಂತಹ ಸಂದರ್ಭದಲ್ಲಿ ಏನು ವಿಳಂಬ ಆಯ್ತು ಅನ್ನೋ ಒಂದು ಕಾರಣಕ್ಕಾಗಿ ಆತನಿಗೆ ಪರೀಕ್ಷೆ ಬರೋಕೆ ಅವಕಾಶ ಕೊಟ್ಟಿಲ್ಲಂತೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಹೀಗಾಗಿ ಆತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅನ್ನೋ ಒಂದು ಮಾಹಿತಿ ಕೂಡ ಈಗ ಕಾಲೇಜ್ ಕಡೆಯಿಂದ ಕೂಡ ಸಿಗ್ತಾ ಇರೋದು, ಜೊತೆಗೆ ಪೊಲೀಸ್ ಠಾಣೆಯಿಂದ ಕೂಡ ಸಿಗ್ತಾ ಇರೋದು. ಸದ್ಯಕ್ಕೆ ಆತನ ಮೃತದೇಹವನ್ನ ಸೇಂಟ್ ಜಾನ್ ಆಸ್ಪತ್ರೆಗೆ ಕೂಡ ರವಾನೆ ಮಾಡಲಾಗಿದೆ. ಈಗ ಅವರ ತಂದೆ ತಾಯಿಗಳು ಕೂಡ ಕಾಲೇಜಿನ ವಿರುದ್ಧ ಈಗ FIR ದಾಖಲಿಸೋದಕ್ಕೆ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಗೆ ಕೂಡ ಹೋಗಿರುವಂತದ್ದು. ಇನ್ನು ಪ್ರತಿಭಾ, ನಾವು ಹಿಂದೆ ಕೂಡ ನೋಡ್ತಾ ಇದ್ವಿ, ಹೊಸಕೆರೆ ಹಳ್ಳಿರುವಂತಹ PS ಕಾಲೇಜಲ್ಲಿ ಕೂಡ ಆದಿತ್ಯ ಪ್ರಭು ವಿದ್ಯಾರ್ಥಿ ಕೂಡ ಆ ಒಂದು ಕಾಲೇಜಿನಲ್ಲೇ ಆತ್ಮಹತ್ಯೆ ಕೂಡ ಮಾಡ್ಕೊಂಡಿದ್ದ. ಆತನು ಕೂಡ ಕಟ್ಟಡದಿಂದ ಜಿಗಿದು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದ. ಇದೀಗ ಈ ಒಂದು ಘಟನೆ ಕೂಡ, ಇಂತಹ ಘಟನೆಗಳು ಕೂಡ PS ಕಾಲೇಜಿನಲ್ಲಿ ಪದೇ ಪದೇ ಆಗ್ತಿರುವಂತದ್ದು ಸಾಕಷ್ಟು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿರುವಂತದ್ದು. ಪ್ರತಿಭಾ, ಓಕೆ, ಥ್ಯಾಂಕ್ ಯು ಡೀಟೇಲ್ಸ್ಗಾಗಿ ಮುತ್ತಪ್ಪ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.